ಫ್ರೆಂಡ್ಸ್, ಇವತ್ತಿಂದ ಮೈಸೂರು ದಸರಾ ಆನೆಗಳಿಗೆ ಕುಶಲತೋಪು ಸಿಡಿಗುಂಡಿನ ಪ್ರಾಕ್ಟೀಸನ್ನು ಮಾಡಿಸ್ತಾ ಇದ್ದಾರೆ. ಇದು ಎಕ್ಸಿಬಿಷನ್ ಹಿಂದೆಗಡೆ ಇರುವಂತಹ ಒಂದು ಫೀಲ್ಡಲ್ಲಿ ಮಾಡಿಸ್ತಾ ಇದ್ದಾರೆ. ಬನ್ನಿ ಫ್ರೆಂಡ್ಸ್, ಈ ಕುಶಲತೋಪನ್ನು ಪ್ರಾಕ್ಟೀಸ್ ಯಾವ ಥರ ಮಾಡಿಸ್ತಾರೆ ಮತ್ತು ಆ ಸಂದರ್ಭದಲ್ಲಿ ಈ ಕುಶಲತೋಪುಗಳನ್ನು ಯಾವ ರೀತಿ ಬಳಸ್ತಾರೆ, ಇದನ್ನು ಮಾಡಿಸೋ ಉದ್ದೇಶ ಏನಂದರೆ ದಸರಾ ದಿನಕ್ಕೆ ಈ ಒಂದು ಕುಶಲತೋಪುಗಳು ಸಿಡಿಗುಂಡನ್ನು ಸಿಡಿಸ್ತಾರೆ. ಆ ಟೈಮಲ್ಲಿ ದಸರಾ ಆನೆಗಳು ಎದುರಬಾರ್ದು ಅಂತೇಳಿ ಇಲ್ಲಿ ಪ್ರಾಕ್ಟೀಸನ್ನು ಮಾಡಿಸ್ತಾ ಇದ್ದಾರೆ. ಸ್ನೇಹಿತರೆ, ಬನ್ನಿ ಈ ಕುಶಲತೋಪು ಸಿಡಿಗುಂಡು ಯಾವ ಥರ ಇದೆ ಅಂತ ನೋಡೋಣ. ನೀವು ಇದೇ ಮೊದಲು ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನೋಡ್ತಾ ಇರೋ ವಿಡಿಯೋ ಒಂದು ಲೈಕ್ನ ಕೊಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ನೋಡೋಣ. ಇಲ್ಲಿ ದಸರಾ ಆನೆಗಳು ಬಂದು ನಿಂತಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಕುಶಲತೋಪನ್ನು ಆರಿಸುವಂತಹ ಒಂದು ಪ್ರಯತ್ನ ನಡೆಯುತ್ತೆ. ಬನ್ನಿ ನೋಡೋಣ ಯಾವ ಥರ ಇದೆ ಅಂತೇಳಿ. ನೀವು ಇಲ್ಲಿ ನೋಡ್ತಿದ್ರೆ ಎಲ್ಲವನ್ನ ರೆಡಿ ಮಾಡಿಕೊಂಡು ಕಾಯ್ತಾ ಇರುವಂಥದ್ದು ಇಲ್ಲಿ. ಫ್ರೆಂಡ್ಸ್, ಇಲ್ಲಿ ನೀವು ನೋಡಿದ್ರಲ್ಲ, ಫಸ್ಟ್ ರೌಂಡು ಈ ಒಂದು ಕುಶಲತೋಪು ಸಿಡಿಗುಂಡು ಸಿಡಿಸಾಯಿತು. ಮತ್ತು ಎರಡನೇ ರೌಂಡ್ ಕೂಡ ಈಗ ತಯಾರಿನ ಮಾಡ್ಕೊತಾ ಇದ್ದಾರೆ. ಬನ್ನಿ ಎರಡನೇ ರೌಂಡನ್ನು ನೋಡೋಣ. ಯಾವುದೋ ಅಷ್ಟೊಂದು ಇದಾಗಲಿಲ್ಲ. ಫ್ರೆಂಡ್ಸ್, ಈ ಕುಶಲತೋಪು ಸಿಡಿಗುಂಡನ್ನು ಸಿಡಿಸಿದ ನಂತರದಲ್ಲಿ ಆನೆಗಳು ಯಾವುದೇ ಥರದ ಭಯ ಇಲ್ಲದೆ ನಿಂತಿರುವಂಥದ್ದು. ಹಾಗೆ ಸಾಕಷ್ಟು ಜನರು ಇದನ್ನು ನೋಡೋಕ್ಕೆ ಬಂದಿದ್ದರು. ಮತ್ತು ಅಲ್ಲಿ ಅದು ಸಿಡಿದ ನಂತರದಲ್ಲಿ ತುಂಬ ಹೊಗೆ ಕೂಡ ಒಂದು ಸ್ಪಾಟಲ್ಲಿ ಇದ್ದಂಥದ್ದು ನಾವು ನೋಡ್ತಿದ್ದೀವಿ ಇಲ್ಲಿ. ಹಾಗೆ ಮೂರನೇ ರೌಂಡ್ಗೆ ಆನೆಗಳನ್ನು ಇಲ್ಲಿ ನೇರವಾಗಿ ಅದನ್ನು ಸಿಡಿಸ್ತಾ ಜೊತೆಯಲ್ಲಿ ಕರ್ಕೊಬರ್ತಾ ಇರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸ್ನೇಹಿತರೆ ನೋಡಿ, ನೀವು ಇಲ್ಲಿ ನೋಡ್ಬೋದು. ಫ್ರೆಂಡ್ಸ್, ನೋಡಿದ್ರಲ್ಲ, 3 ರೌಂಡ್ಗಳ ಕುಶಲ ತೋಪನ್ನು ಸಿಡಿಸಿದ್ದಾಯಿತು. ಆನೆಗಳು ಯಾವುದೇ ರೀತಿಯ ಭಯ ಅದಕ್ಕೆ ಇಲ್ಲ ಅಂತ ಕಾಣಿಸ್ತಾ ಇದೆ. ಸೊ ಅದೆಲ್ಲವಾದ ನಂತರ ಅಲ್ಲಿಂದ ಬಂದು ಈ ಒಂದು ಕುಶಲ ತೋಪುಗಳನ್ನು ಅವಕ್ಕೆ ಅದರ ಮುಂದೆ ನಿಲ್ಲಿಸಿ ಅದನ್ನು ಒಂದು ತೋರಿಸುವಂಥ ಒಂದು ಪ್ರಯತ್ನ ಅಂತ ಅನ್ಕೋತೀನಿ. ಇದು ಎಲ್ಲ ಆದ ನಂತರದಲ್ಲಿ ಆನೆಗಳು ಇಲ್ಲಿಂದ ವಾಪಸ್ ಅರಮನೆಗೆ ಹೋಗುವಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸ್ನೇಹಿತರೆ, ಸಾಕಷ್ಟು ಜನ ಬಂದಿದ್ದರು, ತುಂಬಾ ಚೆನ್ನಾಗಿತ್ತು. ಫ್ರೆಂಡ್ಸ್, ನೋಡಿದ್ರಲ್ಲ, ಇದಾಯಿತು ದಸರಾ ಆನೆಗಳಿಗೆ ಕುಶಲತೋಪು ಸಿಡಿಗುಂಡಿನ ಒಂದು ಪ್ರಾಕ್ಟೀಸು ಮೊದಲನೇ ದಿನ. ಅವುಗಳ ಭಯವನ್ನು ಹೋಗಿಸುವ ನಿಟ್ಟಿನಲ್ಲಿ ಈ ಒಂದು ಪ್ರಯತ್ನವನ್ನು ಮಾಡಿದರು. ಸೊ ಫ್ರೆಂಡ್ಸ್, ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.